ಇಲ್ಲಾಗಿರುವಂತ ರಸ್ತೆ ಕಾಮಗಾರಿ ಅಭಿವೃದ್ಧಿಗಳನ್ನ ನಮ್ಮ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿರುವಂತ ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಅಸೆಂಬ್ಲಿಯಲ್ಲಿ ಇಡೀ ಕೋಲಾರ ಜಿಲ್ಲೆಗೆ ಮುಳಬಾಲ್ ತಾಲೂಕ್ ಒಂದೇ ಅಲ್ಲದೆ ಇಡೀ ಕೋಲಾರ ಜಿಲ್ಲೆಗೆ ಏನ್ ಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನ್ ಬೇಕು ಅಂತ ಹೋರಾಡ್ತಾ ಇರುವಂತ ವ್ಯಕ್ತಿ. ಮೊನ್ನೆ ತಾನೇ ನೀವೆಲ್ಲ ನೋಡಿರ್ಬೋದು, ಆ ಕಡೆ ಕಾವೇರಿ ನೀರೊಂದು ನಮ್ಮ ರೆಗ್ಯುಲರ್ ನೀರು ನಾವು ನಮ್ಗೆ ಬರ್ತಾ ಇರೋ ಈ ಕೊಳಚೆ ನೀರನ್ನ ತೋರಿಸಿ ಅಸೆಂಬ್ಲಿಯಲ್ಲಿ ಎಲ್ಲರ ಗಮನ ಸೆಳೆದ್ರು. ಇಡೀ ಸ್ಟೇಟ್ನೇ ಗಮನ ಸೆಳೆಯುವಂತ ವ್ಯಕ್ತಿ. ಇದು ಒಂದೇ ವಿಷಯದಲ್ಲ, ನಮ್ಮ ತಾಲೂಕಿಗೆ ಏನೇನ್ ಅನ್ಯಾಯ ಆಗ್ತಾ ಇದೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಿ, ನಿಮ್ಮೂರಲ್ಲ ಇಷ್ಟು ಮಾತ್ರ ರಸ್ತೆಗಳಾಗ್ಬೇಕಾದ್ರೆ ಅಪೋಸಿಷನ್ ಅಲ್ಲಿ ಇದ್ಕೊಂಡು, ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ಕೊಂಡು ಬೇರೆ ಕಾಂಗ್ರೆಸ್ MLA 25 ಕೋಟಿ ಬಂದ್ರೆ ಇವ್ರಿಗೆ ಬರೀ 5 ಕೋಟಿ 2 ಕೋಟಿ ಕೊಡ್ತಾ ಇದ್ದಾರೆ. ಅಂತ ಇದ್ರಲ್ಲಿ ಕೂಡ ಅವರು ಜವಾಬ್ದಾರಿ ತರ ತಕೊಂಡು ಯಾವ್ಯಾವ ಹಳ್ಳಿಗೆ ಏನ್ ಬೇಕು, ಎಲ್ಲಿ ಏನ್ ಎಮರ್ಜೆನ್ಸಿ ಇದೆ ಅಂತ ತಗೊಂಬಂದು ಹಾಕೇನೋ ಮಾಡ್ತಾ ಇದ್ದಾರೆ. ಇಂಥವ್ರ ಕೈಯಲ್ಲಿ ಏನಾದ್ರು ನಾಳೆ ಬೆಳಗ್ಗೆ NDA ಗೌರ್ಮೆಂಟ್ 2 ವರ್ಷದಲ್ಲಿ 1.5 ವರ್ಷ 2 ವರ್ಷದಲ್ಲಿ NDA ಗೌರ್ಮೆಂಟ್ ಬರೋ ಇದಿದೆ. NDA ಗೌರ್ಮೆಂಟ್ 100% ಬರುತ್ತೆ. NDA ಗೌರ್ಮೆಂಟ್ ಬಂದ ತಕ್ಷಣ ಇಂಥ ಶಾಸಕ ನಮ್ಮ ಜೊತೆ ಇದ್ರೆ ಇವರು ಶಾಸಕರಾಗ್ತಾರೆ, ಮಂತ್ರಿ ಆಗ್ತಾರೋ. ಅದಕ್ಕಿಂತ ಮುಖ್ಯ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಯನ್ನು ಅಭಿವೃದ್ಧಿ ಮಾಡುವಂತ ಶಕ್ತಿ ಅವ್ರು ಕೊಡ್ತಾರೆ. ಕುಮಾರಣ್ಣ ಅವ್ರಾಗ್ಬೋದು ಅಥವಾ ಬಿಜೆಪಿ ಯಾವುದೋ ಒಂದು ಗೌರ್ಮೆಂಟ್ ಬಂದ್ರೆ ಇವರೊಂದು ನಮ್ಮ ತಾಲೂಕಿನಿಂದ ನಮ್ಮ ಒಳ್ಳೆ ಇದು ಕೊಟ್ಟು ನಾವು ಮೆಜಾರಿಟಿ ಕೊಟ್ಟು ಮಾಡ್ಕೊಂಡು ಬಂದ್ರೆ ನಮ್ಮ ಇಡೀ ತಾಲೂಕಿನಲ್ಲಿ ಯಾವುದೇ ಒಂದೇ ಒಂದು ವರ್ಷ ಸಾಕು ಅವ್ರಿಗಿರುವಂತ ಪರ್ಸನಾಲಿಟಿಗೆ, ಅವ್ರಿಗಿರುವಂತ ಆಸಕ್ತಿ. ಯಾರು MLAಗಳಾಗ್ಬೋದು, ಎಲ್ರಿಗೂ ಆಸಕ್ತಿ ಇರಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಬೇಕು. ಪ್ರತಿ ಹಳ್ಳಿಗಳಲ್ಲೂ ರಸ್ತೆಗಳಾಗ್ಬೇಕು, ಪ್ರತಿ ಹಳ್ಳಿಗಳಲ್ಲೂ ನೀರಿನ ಸೌಲಭ್ಯ, ಎಲೆಕ್ಟ್ರಿಸಿಟಿಗಿನ್ನ ಎಲ್ಲ ಯಾವ ಹಳ್ಳಿಗೆ ಏನೋ ತೊಂದರೆ ಇಲ್ದಂಗೆ ಎಲ್ಲ ಮಾಡುವಂತ ಶಕ್ತಿ, ಆ ಇಚ್ಛೆ ಇರುವಂತ ಶಾಸಕರನ್ನ ನಾವು ಗೆಲ್ಸ್ಕೋಬೇಕು ಅಂದ್ರೆ ಇವತ್ತು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇವತ್ತೇನ್ ಅಪೋಸಿಷನ್ ಅಲ್ಲಿ ಇದ್ರು ಕೂಡ ಈ ದಿನ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಬರೋ ಹಣದಲ್ಲೇ ಇಷ್ಟು ತಗೊಂಬಂದ್ ಆಗ್ತಾ ಇದೆ ಅಂದ್ರೆ ಇದಕ್ಕೆಲ್ಲ ನಾವು ಮೆಚ್ಚುಗೆ ಪಡ್ಬೇಕು. ಇದ್ರ ಜೊತೆಗೆ ನಮ್ಮ ಶೆಟ್ರು ಏನ್ ಮಾಡಿದ್ದಾರೆ ಇಲ್ಲಿ, ನಮ್ಮ ಜಗನ್ನಾಥ್ ಶೆಟ್ಟಿ ಅವ್ರ ಪಾಪ ತುಂಬಾ ಇಟ್ಕೊಂಡು ಇವತ್ತು ಇಡೀ ಹಳ್ಳಿನಲ್ಲಿ ಒಂದೇ ಒಂದು ರಸ್ತೆ ಯಾವ್ದು ಮಣ್ಣು ರಸ್ತೆ ಕಾಣ್ಲಿಲ್ಲ. ಇಷ್ಟೊತ್ತು ಓಡಾಡ್ಕೊಂಡ್ ಬಂದ್ವಿ, ಎಲ್ಲಾ ಸಿಮೆಂಟ್ ರಸ್ತೆ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ನಿಮ್ಗೆಲ್ಲ ಹೊಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.